ನಮಸ್ತೆ, ವೆಲ್ಕಮ್ ಟು ಜಗಲಿಕಟ್ಟೆ. ಇವತ್ತು ಏನೆಲ್ಲ ರೆಡಿ ಇದೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಜಿಹ್ವೆ ಪ್ರಮಾಣಂ ಜಾನೀಹಿ ಭೋಜನೆ ಭಾಷಣೇಪಿ ಚ ಅತಿಭುಕ್ತಿಃ ಅತಿವೋಕ್ತಿಃ ಸದ್ಯಃ ಪ್ರಾಣಾಪಹಾರಿಣಿ. ಎಲೆ ನಾಲಿಗೆಯೇ, ಊಟ ಮಾಡುವಾಗಲೂ ಮಾತನಾಡುವಾಗಲೂ ನಿನ್ನ ಅಳತೆಯನ್ನ ಸರಿಯಾಗಿ ತಿಳಿದುಕೋ. ಅತಿ ಭೋಜನ ಹಾಗೂ ಅತಿ ಮಾತು ಇವೆರಡೂ ತಕ್ಷಣ ಪ್ರಾಣಾಪಹಾರಿಗಳು. ಅತಿ ಭೋಜನ ಒಳ್ಳೆಯದಲ್ಲ ಅನ್ನೋ ಈ ಮಾತನ್ನ ಅನುಸರಿಸದೆ ಸಿಕ್ಕಿದ್ದೆಲ್ಲ ಗಬಗಬ ಅಂತ ತಿನ್ನೋದ್ರಲ್ಲೇ ಕಾಲ ಕಳೆದ ಒಂದು ಹುಳದ ಕಥೆ ಕೇಳೋಣ ಬನ್ನಿ ಇವತ್ತು. ಒಂದು ಶನಿವಾರದ ರಾತ್ರಿಯದು. ಆಕಾಶದಲ್ಲಿ ಚಂದ್ರನ ಬೆಳಕಲ್ಲಿ ಎಲೆಯ ಮೇಲೆ ಒಂದು ಮೊಟ್ಟೆ ಪಳ್ಪಳ ಅಂತ ಹೊಳಿತಾ ಇತ್ತು. ಏನು ಮೊಟ್ಟೆ ಇದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡೋಣ ಬನ್ನಿ ಏನಾಯ್ತು ಅಂತ. ಮರುದಿನ ಭಾನುವಾರ ಬೆಳಿಗ್ಗೆ ಆಗ್ತಾ ಇದ್ದಂಗೆ ಸೂರ್ಯನ ಬಿಸಿಲಿನ ಕಾವಿಗೆ ಅಂತ ಮೊಟ್ಟೆ ಹೊಡೆಯಿತು. ಏನು ಹೊರಗಡೆ ಬಂದಿರಬಹುದು ಅದರಿಂದ? ಗೆಸ್ ಮಾಡಿ. ಮೊಟ್ಟೆ ಒಳಗಡೆಯಿಂದ ಹೊರಗೆ ಬಂದಿತ್ತು ಒಂದು ಪುಟಾಣಿ ತಿಂಡಿಪೋತ ಕಂಬಳಿ ಹುಳ, ಅಂದ್ರೆ ಕ್ಯಾಟರ್ಪಿಲ್ಲರ್. ಅದಕ್ಕೆ ಯಾವಾಗ್ಲೂ ಹಸುವು, ಹೊಟ್ಟೆನೆ ತುಂಬ್ತಾ ಇರ್ಲಿಲ್ಲ. ಅದಕ್ಕೆ ಹಸುವಾಗಿತ್ತಲ್ಲ, ಆಹಾರ ಹುಡ್ಕೊಂಡು ಹೋಯ್ತದು. ನಿಮ್ಗೆ ಬಕಾಸುರ ನೆನಪಾಗ್ತಾ ಇದ್ದಾನ ಇವಾಗ? ಅದೇ ಥರ ಆಹಾರ ಹುಡ್ಕೊಂಡು ಹೋದ ಕ್ಯಾಟರ್ಪಿಲ್ಲರ್ಗೆ ಕಾಣಿಸಿದ್ದು ಒಂದು ಆಪಲ್. ಆಹಾ, ಯಮ್ಮಿ. ಸೋಮವಾರದವರೆಗೂ ಅದು ಒಂದು ಆಪಲ್ ತಿಂತು. ಆದ್ರೂ ಅದಕ್ಕೆ ಹೊಟ್ಟೆ ತುಂಬಲೇ ಇಲ್ಲ. ಮಂಗಳವಾರ 2 ಸೀಬೆ ಹಣ್ಣು ತಿಂತು, ಆದ್ರೂ ಹೊಟ್ಟೆ ತುಂಬಿಲ್ಲ. ಬುಧವಾರ ದಿನ ಅದು 3 ದಾಳಿಂಬೆ ಹಣ್ಣನ್ನ ತಿಂತು. ಹೊಟ್ಟೆ ತುಂಬಿರ್ಬೇಕಲ್ಲ ಅಂದ್ಕೊಂಡ್ರಾ? ಇಲ್ವೇ ಇಲ್ಲ. ಅದಕ್ಕೆ ಇನ್ನೂ ಹಸು ಹಾಕೊಂಡಿತ್ತು. ಹೊಟ್ಟೆಲ್ ಇನ್ನೂ ತುಂಬಾ ಜಾಗ ಇತ್ತು. ಗುರುವಾರ ದಿನ ಅದು 4 ಮಾವಿನ ಹಣ್ಣು ತಿಂತು. ಅಯ್ಯೋ, ಅದಕ್ಕೆ ಇನ್ನೂ ಹಸುವು, ಹೊಟ್ಟೆನೆ ತುಂಬ್ತಾ ಇಲ್ಲ. ರಾತ್ರಿ ಆದಾಗ ಅಂತ ನಿದ್ದೆ ಹೊಡೆಯೋದು. ಬೆಳಿಗ್ಗೆ ಎದ್ದ ತಕ್ಷಣ ಆಹಾ ಯಮ್ಮಿ ಅಂತ ಆಹಾರ ಹುಡ್ಕೊಂಡು ಹೋಗೋದು. ಇದ್ದೇ ಕೆಲ್ಸ. ಶುಕ್ರವಾರ ಅಂತೂ ಅದು 5 ಕಲ್ಲಂಗಡಿ ಹಣ್ಣು, ಎಷ್ಟು ಹೇಳಿ, 5 ಕಲ್ಲಂಗಡಿ ಹಣ್ಣನ್ನು ತಿಂತು. ಆದ್ರೂ ಹಸು ಅದಕ್ಕೆ. ಶನಿವಾರ ಅದಕ್ಕೆ ಭರ್ಜರಿ ಊಟ, ಸೂಪರ್ ಮೀಲು. ಒಂದು ಚಾಕ್ಲೇಟ್ ಕೇಕು, ಒಂದು ಐಸ್ ಕ್ರೀಮು, ಜೊತೆಗೆ ಅಲ್ಲೇ ಎಲ್ಲೋ ಸಿಕ್ಕಿದ್ ಒಂಚೂರು ಮಾವಿನಕಾಯಿ, ಉಪ್ಪಿನಕಾಯಿ. ಇಷ್ಟೇ ಅಲ್ಲ, ಜೊತೆಗೆ ಇನ್ನೊಂದು ಚಿಪ್ಸ್ ಪ್ಯಾಕು, ಸೂಪು, ಬಜ್ಜಿ, ಬೋಂಡಾ ಸಹ ತಿಂತು. ಅದಕ್ಕಲ್ಲೊಂದು ಲಾಲಿಪಾಪ್ ಸಹ ಸಿಕ್ತು, ಅದನ್ನು ತಿಂದ್ಬಿಡ್ತು ಅಂತ. ಇನ್ನೂ ಮುಗ್ದಿಲ್ಲ, ತಡೀರಿ. ಇದ್ರ ಜೊತೆಗೆ ಮತ್ತೆ ಅದಕ್ಕೊಂದು ಮಸಾಲೆ ದೋಸೆ, ಇಡ್ಲಿ, ವಡಾ, ಸಾಂಬಾರ್, ಅದ್ರ ಜೊತೆ ಪೂರಿ ಬಾಜಿ ಸಹ. ಮತ್ತೇನ್ ಗೊತ್ತಾ, ಅದ್ರ ಜೊತೆ ಬಾಳೆಹಣ್ಣಿನ ಮಿಲ್ಕ್ ಶೇಕು. ಅಯ್ಯಪ್ಪ, ಸಿಕ್ಕಿದನ್ನೆಲ್ಲ ಚೆನ್ನಾಗಿ ಎರ್ರ ಬೆರ್ರಿ ತಿಂದಿದ್ದಕ್ಕೆ ಪಾಪ ಅವತ್ತಿನ ರಾತ್ರಿ ಅದಕ್ಕೆ ಹೊಟ್ಟೆ ನೋವು. ಮರುದಿನ ಬೆಳಿಗ್ಗೆ ಮತ್ತೆ ಭಾನುವಾರ ಬಂತು. ಅವತ್ತದು ಅದರದ್ದೇ ಆಹಾರ,
ಒಂದು ಹಸಿರು ಎಲೆಯನ್ನ ಅಗಿದು ಅಗ್ದು ತಿತ್ತು. ಆವಾಗ ಸ್ವಲ್ಪ ಆರಾಮ್ ಅನ್ಸಕ್ಕೆ ಶುರು ಆಯ್ತು ಅದಕ್ಕೆ. ಇಷ್ಟ ಆದ್ಮೇಲೆ ಅದಕ್ಕೆ ಹಸ್ವೇನೆ ಆಗ್ತಿರ್ಲಿಲ್ಲ. ಮತ್ತೆ ಇದು ಇಷ್ಟು ದಿನದಲ್ಲಿ ಒಂದು ಪುಟ್ಟ ಕಂಬಳಿ ಹುಳ ಆಗಿದ್ದಿದ್ದು ಇವಾಗ ದೊಡ್ಡಕ್ಕೆ ಡುಮ್ಮಕ್ಕಿರೋ ಕಂಬಳಿ ಹುಳ ಆಯ್ತು. ಇಷ್ಟಾದ್ಮೇಲೆ ಅದು ಅದಕ್ಕೆ ಅಂತ ಅದ್ರ ಸುತ್ತ ಒಂದು ಮನೆ ಮಾಡ್ಕೊಂತು. ಏನಂತಾರೆ ಅದಕ್ಕೆ ಗೊತ್ತಾ? ಕಕೂನ್. ಏನ್ ಹೇಳಿ? ಕಕೂನ್ ಅಂದ್ರೆ ಒಂದು ಗೂಡನ್ನ ಮಾಡ್ಕೊಳ್ತು. ಸುಮಾರು 2 ವಾರಗಳ ಕಾಲ ಅದು ಆ ಮನೆಯಲ್ಲೇ ಇತ್ತು. ಆಮೇಲೆ ಒಂದಿನ ಆ ಗೂಡಿತ್ತಲ್ವಾ, ಅದ್ರಲ್ಲಿ ಒಂದು ಚಿಕ್ಕ ತೂತ್ ಮಾಡ್ತು. ಅಯ್ಯೋ ಸಣ್ಣ ಜಾಗ, ಹಿಂಗೆ ಆ ಕಡೆಯಿಂದ ಬರ್ಲಾ ಅಂತೆಲ್ಲ ಮಾಡ್ಕೊಂಡು ಆ ಚಿಕ್ಕ ತೂತಿಂದನೆ ಹಿಂಗೋ ಮಾಡ್ಕೊಂಡು ಹೊರಗ್ ಬಂತ. ಬುಮ್, ಹೊರಗ್ ಬರೋ ಅಷ್ಟ್ರಲ್ಲಿ ಅದು ಒಂದ್ ಬಣ್ಣದ ಚಿಟ್ಟೆ ಆಗ್ಬಿಟ್ಟಿತ್ತು. ಈಗ ಕತೆಲ್ ಹೇಳ್ದೆ ಅಲ್ವಾ ನೀನು, ಕಂಬಳಿ ಹುಳ ಆ್ಯಪಲ್ಲು, ಸೀಬೆಹಣ್ಣು, ಚಾಕ್ಲೇಟು, ಚಿಪ್ಸ್ ಎಲ್ಲ ತಿಂತು ಅಂತ. ಕಂಬಳಿ ಹುಳ ನಿಜವಾಗ್ಲೂ ಇದನ್ನೆಲ್ಲ ತಿನ್ನುತ್ತಾ? ಓ ಇಲ್ಲ, ಅದೆಲ್ಲ ನಾವು ತಿನ್ನೋ ತಿಂಡಿ ಹಣ್ಣುಗಳಲ್ವಾ. ಆದ್ರೆ ಕಂಬಳಿ ಹುಳು ಬರೀ ಎಲೆಗಳನ್ನ ತಿನ್ನುತ್ತೆ ಅಂತ ಎಲ್ಲೋ ಓದಿದ ನೆನಪು ನನಗೆ. ಪುಟಾಣಿ ಮೇಘನಾ ಮತ್ತೆ ಸುಮಾ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅನ್ಸುತ್ತೆ. ಬಾ ನಾವು ಕೇಳ್ಕೊಂಬರೋಣ. ಅಕ್ಕ, ಈ ಕಥೆಲಿ ಕಂಬಳಿ ಹುಳ ಚಿಟ್ಟೆ ಆಯ್ತಲ್ಲ, ನಿಜವಾಗ್ಲೂ ಹಾಗೆ ಆಗತ್ತಾ? ಅಮ್ಮ ಚಿಟ್ಟೆ ಇರುತ್ತಲ್ಲ, ಅದು ಸರಿಯಾದ ಗಿಡ ಹುಡುಕಿ ಅದ್ರ ಎಲೆಗಳ ಮೇಲೆ ಮೊಟ್ಟೆಗಳನ್ನ ಇಡುತ್ತೆ. ಮೊಟ್ಟೆಯಿಂದ ಹೊರಗೆ ಬಂದಿದ್ದೇ ತಡ ಆ ಎಲ್ಲ ಹುಳುಗಳು ಗಿಡದ ಎಲೆನೆ ಬಕ 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 ಅಂತ ತಿಂದು ದೊಡ್ಡ ಆಗುತ್ತೆ. ತಿಂದು ದೊಡ್ಡ ಆದ ನಂತರ ತನ್ನ ಸುತ್ತಲೂ ಗೂಡು ಕಟ್ಟಿ ಕೋಶಾವಸ್ಥೆಗೆ ತಲುಪತ್ತೆ. ಇದಕ್ಕೆ ಪ್ಯೂಪಾ ಅಂತ ಹೇಳ್ತಾರೆ. ಗೂಡಲ್ಲಿ ಏನ್ ಮಾಡುತ್ತೆ? ಗೂಡಲ್ಲಿರೋವಾಗಲೇ ಅದಕ್ಕೆ ರೆಕ್ಕೆ ಬಂದು ಚಿಟ್ಟೆ ಆಗಿ ಚೇಂಜ್ ಆಗುತ್ತೆ. ಕೋಶದೊಳಗೆ ಅಂದರೆ ಗೂಡೊಳಗಡೆ ಪೂರ್ತಿ ಬೆಳೆದು ಸ್ಟ್ರಾಂಗ್ ಆದ ನಂತರ ಆ ಗೂಡನ್ನು ಸೀಳ್ಕೊಂಡು ಬಣ್ಣದ ಚಿಟ್ಟೆಯಾಗಿ ಹೊರಗಡೆ ಬರುತ್ತೆ. ವಾವ್, ಚಿಟ್ಟೆ ನೋಡಕ್ಕೆ ಎಷ್ಟು ಚಂದ! ಎಲ್ಲಾ ಚಿಟ್ಟೆನೂ ಹೀಗೆ ಕಲರ್ಫುಲ್ ಆಗಿರುತ್ತಾ? ಒಂದೊಂದು ಬಣ್ಣದಲ್ಲಿರುತ್ತೆ. ಕರ್ನಾಟಕದಲ್ಲಿ 300ಕ್ಕಿಂತಲೂ ಹೆಚ್ಚಿನ ಬಣ್ಣದ ಚಿಟ್ಟೆ ಇದೆ, ಗೊತ್ತಾ ನಿಂಗೆ? ಅಷ್ಟೊಂದಿರತ್ತಾ? ಅಕ್ಕ, ಮೊನ್ನೆ ರಾತ್ರಿ ದೀಪದ ಹತ್ರ ಬಂದಿತ್ತಲ್ಲ ಒಂದು ಚಿಟ್ಟೆ, ಅದ್ಯಾಕೆ ಡಲ್ ಕಲರ್ ಇತ್ತು? ಅದು ಚಿಟ್ಟೆ ಅಲ್ಲ, ಅದು ಪತಂಗ. ಚಿಟ್ಟೆ ಥರದ್ದೇ ಇನ್ನೊಂದು ಕೀಟಗಳ ಗುಂಪು ಈ ಪತಂಗ. ಈ ಚಿಟ್ಟೆಗಳೆಲ್ಲ ಹಗಲು ಹೊತ್ತಲ್ಲಿ ಆಕ್ಟಿವ್ ಆಗಿದ್ರೆ ಪತಂಗಗಳು ರಾತ್ರಿ ಹೊತ್ತು ಆಕ್ಟಿವ್ ಆಗಿರುತ್ತೆ. ಚಿಟ್ಟೆಗಳ ರೆಕ್ಕೆ ಮೇಲೆ ಬಣ್ಣದ ಚಿತ್ತಾರ ಇರುತ್ತೆ. ಆದರೆ ಸುಮಾರು ಎಲ್ಲ ಪತಂಗಗಳ ರೆಕ್ಕೆ ಡಲ್ ಕಲರಲ್ಲಿ ಇರುತ್ತೆ. ಓ, ಹೀಗೆಲ್ಲ ಇದೆಯಾ? ಚಿಟ್ಟೆ ಪತಂಗ ಅಂತ 2 ಥರ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ. ನಾವವತ್ತು ಬಟರ್ಫ್ಲೈ ಪಾರ್ಕ್ಗೆ ಹೋಗಿ ನೋಡಿದ್ವಲ್ಲ, ಕಲರ್ ಚಿಟ್ಟೆಗಳು ಸೂಪರ್ ಆಗಿತ್ತಲ್ಲ. ನಾವು ನೋಡಿದ ಬಟರ್ಫ್ಲೈ ಪಾರ್ಕು ಒಂದು ಕಾಂಪೌಂಡ್ ಒಳಗೆ ಬೇರೆ ಬೇರೆ ಕಡೆಯಿಂದ ತಂದಿರೋ ಚಿಟ್ಟೆಗಳನ್ನ ಸಾಕಿ ಮಾಡಿದ್ದು ಅಲ್ವಾ. ನಾನು ಇತ್ತೀಚೆಗೆ ಇನ್ನೊಂದು ಚಿಟ್ಟೆ ಪಾರ್ಕ್ ಬಗ್ಗೆ ಓದಿದ್ದೆ. ಅಲ್ಲಿ ಎಲ್ಲ ಚಿಟ್ಟೆಗಳು ಅವಾಗೆ ಬಂದು ಆರಾಮಾಗಿ ಹಾರಾಡ್ಕೊಂಡು ಹೂವಿನ ಮಕರಂದ ಕುಡ್ಕೊಂಡಿರುತ್ತಂತೆ. ಬಿಲ್ಡಿಂಗ್ ಇಲ್ದೆ ಹಾಗೆ ಇರೋ ಪಾರ್ಕ? ಅದ ಹಂಗಲ್ಲಿ ತುಂಬಾ ಚಿಟ್ಟೆ ತಾವಾಗೆ ಬರುತ್ತೆ? ಈ ಪಾರ್ಕನ್ನು ಸಮ್ಮಿಲನ ಶೆಟ್ಟಿ ಅನ್ನೋರು ಮಾಡಿದ್ದು. ಇವರು ಪಾರ್ಕ್ನಲ್ಲಿ ಏನು ಮಾಡಿದ್ರು ಅಂದರೆ, ಕಳೆ ಗಿಡಗಳಾದ ತುಂಬೆ, ಲಂಟಾನ ಈ ಥರದ ಗಿಡಗಳನ್ನ ಬೆಳೆಯೋಕೆ ಬಿಟ್ಟರು. ಅದ್ರ ಜೊತೆ ಚಿಟ್ಟೆಗಳಿಗೆ ಮಕರಂದ ಕುಡಿಯೋಕೆ ಅಂತಾನೆ ಒಂದಿಷ್ಟು ಹೂವಿನ ಗಿಡಗಳನ್ನ ಬೆಳೆಸಿದ್ರು. ಚಿಟ್ಟೆಗಳು ಮೊಟ್ಟೆ ಇಟ್ಟು ಹುಳ ಆದ ನಂತರ ಅದಕ್ಕೆ ತಿನ್ನೋಕೆ ಅಂತ ಅರಿಶಿನ, ಶುಂಠಿ, ಮಾವು ಈ ಥರ ತುಂಬ ಗಿಡಗಳನ್ನ ನೈಸರ್ಗಿಕವಾಗಿ ಬೆಳೆಸಿದ್ರು. ಇದಕ್ಕೆಲ್ಲ ಯಾವುದೇ ಕೀಟನಾಶಕ, ರಾಸಾಯನಿಕ ಗೊಬ್ಬರ ಕೂಡ ಇವ್ರು ಹಾಕಲ್ಲ. ಇಷ್ಟೊಂದು ಅನುಕೂಲ ಇದೆಯಲ್ಲ, ಅದಕ್ಕೆ ತುಂಬ ಚಿಟ್ಟೆಗಳು ಮನೆ ಥರ ಇಲ್ಲೇ ಆರಾಮಾಗಿ ಹಾರಾಡ್ಕೊಂಡಿರುತ್ತೆ.
100ಕ್ಕಿಂತಲೂ ಹೆಚ್ಚಿನ ಜಾತಿ ಚಿಟ್ಟೆಗಳಿದೆಯಂತೆ ಅಲ್ಲಿ. ವಾವ್, ಅಕ್ಕ ಇದು ಎಲ್ಲಿದ್ಯಂತೆ? ತುಂಬ ವರ್ಷದಿಂದ ಇದೆಯಾ? ಇದು ಮಂಗಳೂರಿಂದ ಸುಮಾರು 40-45 ಕಿಲೋಮೀಟರ್ ದೂರದಲ್ಲಿರೋ ಬೆಳವಾಲು ಅನ್ನೋ ಹಳ್ಳಿಯಲ್ಲಿ ಇದೆಯಂತೆ. ಸಮ್ಮಿಲನ್ ಶೆಟ್ಟಿ ಅವರು ಇದನ್ನ 2011ರಲ್ಲೇ ಶುರು ಮಾಡಿದ್ರಂತೆ. ಕಾಲೇಜ್ ಲೆಕ್ಚರ್ ಇವರು ಸಮ್ಮಿಲನ್ ಶೆಟ್ಟಿ ಅವರು. ಇವರು ಸ್ಟೂಡೆಂಟ್ ಆಗಿದ್ದಾಗ ಚಿಟ್ಟೆ ಬಗ್ಗೆ ಒಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರಂತೆ. ಆವತ್ತಿಂದ ಶುರುವಾದ ಆಸಕ್ತಿ ಇವ್ರ ಕೃಷಿ ಭೂಮಿನೇ ಚಿಟ್ಟೆ ಪಾರ್ಕ್ ಮಾಡೋವರೆಗೂ ಕರ್ಕೊಂಡು ಬಂದಿದೆ. ಕೇಳೋಕೆ ಎಷ್ಟು ಚೆನ್ನಾಗಿದೆ, ನೋಡೋಕೆ ಮತ್ತು ಚೆನ್ನಾಗಿರುತ್ತೇನೋ ಅಲ್ವಾ? ನಾವು ನೋಡೋಕೆ ಹೋಗ್ಬೋದಾ? ಎಲ್ಲರೂ ಹೋಗಿ ನೋಡ್ಬೋದು. ಶಾಲಾ ಮಕ್ಕಳಿಗೆ ಚಿಟ್ಟೆಗಳ ಬಗ್ಗೆ ಹೇಳೋದು ಇವರ ಮೇನ್ ಉದ್ದೇಶ. ಮಕ್ಕಳಿಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ, ಆ ಪಾರ್ಕಲ್ಲಿ ಸುತ್ತಾಡ್ಸೋದ್ರ ಮೂಲಕ ಚಿಟ್ಟೆಗಳ ಬಗ್ಗೆ ವಿಷಯಗಳನ್ನ ಹೇಳ್ಕೊಡ್ತಾರಂತೆ. ಮಳೆಗಾಲದ ನಂತರ ಟೈಮ್ ಚೆನ್ನಾಗಿರುತ್ತಂತೆ ಚಿಟ್ಟೆಗಳನ್ನ ನೋಡೋಕೆ. ಮಳೆಗಾಲ ಎಲ್ಲ ಮುಗಿದು ಈಗಿನ ಪರಿಸ್ಥಿತಿ ಎಲ್ಲ ಸರಿ ಹೋದರೆ ಮೊದಲು ನಾವು ಇಲ್ಲಿಗೆ ಹೋಗೋಣ, ಓಕೆನಾ? ಸರಿ, ಈಗ ಸದ್ಯಕ್ಕೆ ಚಿಟ್ಟೆ ವಿಷಯ, ಚಿಟ್ಟೆ ಪಾರ್ಕ್ ಸುದ್ದಿ ಎಲ್ಲ ಕೇಳಿದೆ ಅಲ್ವಾ? ಬಾ, ಅದರದ್ದೇನಾದರೂ ಚಟುವಟಿಕೆ ಇದೆಯಾ ಮಾಡೋಕೆ ಅಂತ ನೋಡೋಣ. ನೀವೆಲ್ಲರೂ ಚಿಟ್ಟೆ ನೋಡಿದ್ದೀರಾ ಅಲ್ವಾ? ಅದರ ಒಂದು ರೆಕ್ಕೆ ಇದ್ದ ಹಾಗೆ ಇನ್ನೊಂದು ರೆಕ್ಕೆ ಸಹ ಸೇಮ್ ಇರುತ್ತೆ. ಇದಕ್ಕೆ ಸಿಮ್ಮೆಟ್ರಿ ಅಂತ ಹೇಳ್ತಾರೆ. ಇವತ್ತಿನ ನಮ್ಮ ಚಟುವಟಿಕೆ ಸಿಮ್ಮೆಟ್ರಿ ಇರೋ ಥರ ಪಾತ್ರೆಗಿತ್ತಿಗೆ ಕಲರ್ ಮಾಡೋದು. ಒಂದು ಬಿಳಿ ಹಾಳೆ ತಗೊಂಡು ಅದನ್ನು ಬಟರ್ಫ್ಲೈ ಶೇಪಲ್ಲಿ ಕಟ್ ಮಾಡಿ. ಕಟ್ ಮಾಡಿರೋ ಪೇಪರ್ ಮೇಲೆ ಸರಿಯಾಗಿ ಮಧ್ಯಭಾಗಕ್ಕೆ ಗುರುತು ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಈಗ ಒಂದು ಭಾಗದ ಪೇಪರ್ ಮೇಲೆ ಅಲ್ಲಲ್ಲಿ ನಿಮಗಿಷ್ಟ ಆಗಿರೋ ಎಲ್ಲ ಬಣ್ಣಗಳನ್ನ ಸಿಂಪಡಿಸಿ ಅಥವಾ ಡ್ರಾಪ್ ಆಗಿ ಹಾಕಿ. ಈಗ ಲೈನ್ ಹಾಕ್ಕೊಂಡಿದ್ರಲ್ಲ, ಅಲ್ಲಿಗೆ ಸರಿಯಾಗಿ ಪೇಪರ್ನ ಮಡಚಿ ಒಂದು ಭಾಗದ ಮೇಲೆ ಇನ್ನೊಂದು ಭಾಗ ಬರೋ ಥರ. ನೀವು ಹಾಕಿರೋ ಪೇಂಟ್ಗಳೆಲ್ಲ ಎಲ್ಲ ಕಡೆ ಹರಡೋ ಹಾಗೆ ಪೇಪರ್ನ ಮೇಲ್ಭಾಗದಿಂದನೇ ರಬ್ ಮಾಡಿ. ಈಗ ನಿಧಾನಕ್ಕೆ ಪೇಪರ್ನ ಓಪನ್ ಮಾಡಿದರೆ ಎರಡೂ ಕಡೆ ಒಂದೇ ಥರ ಡಿಸೈನ್ ಬಂದಿರುತ್ತೆ. ಹಾಗೆ ನಿಮ್ಮ ಬಣ್ಣದ ಚಿಟ್ಟೆಯ ಸಿಮೆಟ್ರಿಕ್ ಪೇಂಟಿಂಗ್ ರೆಡಿ. ಇವತ್ತಿನ ಸಂಚಿಕೆ ಹೇಗಿತ್ತು? ಚಟುವಟಿಕೆ ಮಾಡಿದ ಮೇಲೆ ನಿಮ್ಮ ಬಣ್ಣದ ಚಿಟ್ಟೆ ಹೇಗೆ ಕಾಣಿಸ್ತಾ ಇತ್ತು? ಇದನ್ನೆಲ್ಲ ನಮ್ಮ ಜೊತೆ ಹಂಚ್ಕೊಳ್ಳಿ, ನಾವು ಕಾಯ್ತಾ ಇರ್ತೀವಿ. ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ಮುಂದಿನ ವಾರ ಸಿಗೋಣ. ಧನ್ಯವಾದಗಳು. Bur bur bur. Bur bur bur.